ಇಲ್ಲಿಂದ ಮೇಜರ್ ಜನರಲ್ ಇಂದ್ರಬಾಲನ್ ಅವರು ನಮ್ಮ ಒಂದು ಕರೆಗೆ ಇಮ್ಮಿಡಿಯೇಟ್ಲಿ ಬಂದಿದ್ದಾರೆ. ಅವರು ಎರಡು ಥರದ ಒಂದು ಸಂಶೋಧನೆಯನ್ನು ಮಾಡಲಿಕ್ಕೆ ದ್ರೋಣ ಮೂಲಕ ಅದು ಸಹ ನೀರಿನಲ್ಲಿ ಮತ್ತು ಜಮೀನು ಮೇಲೆ ಏನಾದರೂ ಇದ್ದರೆ ಅದನ್ನು ಕಂಡುಹಿಡಿಯುವಂಥ ಸಾಧ್ಯತೆಯನ್ನು ಇವತ್ತು ಮಾಡಿದರು. ನೇವಿ ಮತ್ತು ಆರ್ಮಿಯವರು ನಮಗೆ 2 ಪಾಯಿಂಟನ್ನೇನು ಕೊಟ್ಟಿದ್ರು, ಆ 2 ಪಾಯಿಂಟು ಮತ್ತು ಇವರು ಕೊಟ್ಟಿದ್ದಂಥ 2 ಪಾಯಿಂಟು ಮ್ಯಾಚ್ ಆಗಿದೆ, ನೋ ಡೌಟ್. 3ನೇ ಪಾಯಿಂಟು ಈ ಒಂದು ದೊಡ್ಡ ಪಾಯಿಂಟ್ ಏನು ಅವ್ರು ಹೇಳ್ತಾ ಇದ್ದಾರೆ ಅದರ ಪಕ್ಕದಲ್ಲಿ 3ನೇ ಪಾಯಿಂಟ್ ಕಾಣ್ತಾ ಇದೆ. ಮತ್ತೊಂದು 4ನೇ ಪಾಯಿಂಟು ಇನ್ನೂ ತನಕ ಅವರಿಗೆ ಖಚಿತ ಆಗಲಿಲ್ಲ. ಅದು ಇವತ್ತು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಪ್ರಾಸೆಸ್ ಮಾಡ್ತಾರೆ ಈಗ ಅದನ್ನು, ಅಂದರೆ ಅವರ ಇದರೊಳಗಿಂದ ಹೆಚ್ಚು ಮಣ್ಣಿನ ಲೇಯರ್ಸ್ ಗೊತ್ತಾಗ್ತದೆ ಅವರಿಗೆ. ಮಣ್ಣಿನ ಲೇಯರ್ಸನ್ನು ವಾಶ್ ಮಾಡಿ ಅದನ್ನು ಅವ್ರ ಸಿಸ್ಟಮ್ನಲ್ಲಿ ಇವತ್ತು ರಾತ್ರಿ ಸ್ಟಡಿ ಮಾಡಿಕೊಂಡು ಎಕ್ಸಾಕ್ಟ್ ಟ್ರಕ್ ಯಾವುದಿರ್ಬೋದು, ಟವರ್ ಯಾವುದಿರ್ಬೋದು, ಕ್ಯಾಬಿನ್ ಯಾರಿರ್ಬೋದು. ನಮಗೆ 3 ಪ್ರಶ್ನೆಗಳಿದ್ದಾವೆ. ಒಂದು ಟ್ರಕ್ಕು, ಒಂದು ಕ್ಯಾಬಿನು ಯಾವುದು ಟ್ಯಾಂಕರ್ ಹರಿದು ಹೋದಂಥ ಒಂದು ಕ್ಯಾಬಿನ್, 3ನೇದು ಒಂದು ಟವರ್, 4ನೇದು ಒಂದು ರೇಲಿಂಗ್ ಸಿಕ್ಕಿದೆ ಅವರಿಗೆ. ರೇಲಿಂಗ್ ಅಂದರೆ ಹೆಂಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಉದ್ದ ಇದೆ ಮತ್ತು ಅದು ಗ್ಯಾಪ್ ಇದೆ. ಈ 4 ಪಾಯಿಂಟ್ಗಳನ್ನು ಅವರು ಇವತ್ತು ಬೆಳಗಿನಿಂದ ಇವತ್ತು ಸಂಜೆ ತನಕ ಈಗ ಇದು ಮಾಡಿದ್ದಾರೆ. ಮತ್ತು ನಾಳೆನೂ ಅವರು ನಮ್ಮ ಕಾರ್ಯಾಚರಣೆಯನ್ನು ಮುಂದೆ ಮಾಡ್ತಾಯಿದ್ದಾರೆ. ಅದಕ್ಕೆ ಈಗ ನಮ್ಮ ಹತ್ರ ಸುಮಾರು 30ರಿಂದ 40 ಮೀಟರ್ ಮೇಲೆ ಗ್ಯಾಪ್ ಇದೆ. ಏನು ಈ ಜಾಗದ ಗ್ಯಾಪು 40 ಮೀಟರ್ ಮೇಲಿದೆ. ಆದ್ದರಿಂದ ನಮ್ಮಲ್ಲಿ ಇರುವಂಥ 3 ಬಾಡೀಸ್ ಅಂತ ಹೇಳ್ತೇನೆ ನಾನು. ಒಂದು ಅರ್ಜುನ್, ಜಗನ್ನಾಥ್ 2ನೇದು, 3ನೇವನು ಲೋಕೇಶ್. ನಮಗೆ ಇವತ್ತು ಇವರ ಒಂದು ಕಾರ್ಯದಿಂದ ಏನು ಗೊತ್ತಾಯ್ತು ಅಂತ ಹೇಳಿದರೆ 3-4 ಪಾಯಿಂಟ್ಗಳು ಖಚಿತವಾಗಿದೆ. ಅದರ ಬಗ್ಗೆ ಬೇರೆ ಸಂಕೋಚನೆ ಇಲ್ಲ, ಅರ್ಥ ಆಯ್ತಲ್ಲ. ಮತ್ತು ಎಷ್ಟು ಇವತ್ತೊಂದು ಮಾತು ಹೇಳಿದ್ರು ಅವರು, ಏನು ಅರ್ಜುನ್ ಬಗ್ಗೆ ಹೆಚ್ಚಿನ ಆಸಕ್ತಿ ಅಂದರೆ ಏನಿತ್ತು, ಆ ಕ್ಯಾಬಿನ್ನಲ್ಲಿ 17,000 ಆಕ್ಸಿಜನ್ ಲಿಮಿಟ್ ಏನಿತ್ತಲ್ಲ, 17,000 ಲೀಟರ್ ಆಕ್ಸಿಜನ್ ಇತ್ತಲ್ಲ, ಅದರಿಂದ ಮನುಷ್ಯನಿಗೆ 6 ಡೇಸ್ ತನಕ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಂಥ ಟೈಮ್ನಲ್ಲಿ ಅವ್ರು ಏನು ಹೇಳ್ತಾರೆ ಅದನ್ನು ಹೇಳ್ತೇನೆ. ಜೀವಂತ ಬಾಡಿ ಇದ್ದರೆ ನಾನು ಸಹ ಇಂಟ್ರೆಸ್ಟ್ ತಗೋತಿದ್ದೆ, ಅರ್ಥ ಆಯ್ತಲ್ಲ. ಆದರೆ ಇವತ್ತೇನಾಗಿದೆ, 6 ಡೇಸ್ ಪಾಸ್ ಆಗಿದೆ. ಮತ್ತು ನಮ್ಮ ಹತ್ರ ಅವರು ಒಂದು ಪಾಯಿಂಟ್ ಏನು ಹೇಳಿದ್ದಾರೆ ಅಂದರೆ, ಅದು ನೀರಲ್ಲೇ ಇದ್ದರೆ ಈ 8 ನಾಟಿಕಲ್ ಮೈಲ್ಸ್ ಸ್ಪೀಡ್ ಇದೆ ನೀರಿನ ಒಂದು ಕರೆಂಟ್, ಅಂಡರ್ ವಾಟರ್ ಕರೆಂಟ್ ಅಂತಾರೆ, ಕೆಳಗಿನ ಕರೆಂಟ್. ಅದು 2 ಮೀಟರ್ ಇದ್ದರೆ ಮಾತ್ರ ಸೂಕ್ತ, 2 ನಾಟಿಕಲ್ ಮೈಲ್ ಇದ್ದರೆ. ಇದು 6 ನಾಟಿಕಲ್ ಮೈಲ್ ಡಿಫ್ರೆನ್ಸ್ ಇದೆ. ಅಂಥ ಒಂದು ಪೊಸಿಷನ್ನಲ್ಲಿ ಒಬ್ಬರನ್ನು ನೋಡ್ಲಿಕ್ಕೆ ಹೋಗಿ ಇಬ್ಬರು ಬೇರೆಯವನು ತೊಂದರೆಗೆ ಬೀಳಬಾರ್ದು. ಆದ್ದರಿಂದ ಇದನ್ನು ನೇವಿ ಹತ್ರ ಡಿಸ್ಕಸ್ ಮಾಡಿ ನೇವಿಯವರು ಮ್ಯಾಕ್ಸಿಮಮ್ 3 ಪಾಯಿಂಟ್ವರೆ ತನಕ ರಿಸ್ಕ್ ತೊಗೊಳ್ಬೋದು. ಆ ರಿಸ್ಕ್ ತೊಗೊಂಡ್ರೆ ನಾಳೆ ಅಥವಾ ಇದರೊಳಗೆ ಒಂದು ಏನು ಡಿಸಿಷನ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಇವತ್ತು 3 ಬಾಡಿಗಳಿದ್ದಾವೆ. ಇವತ್ತು ರಾತ್ರಿ ನಾವು ನನ್ನ ಒಂದು ವಿಚಾರವನ್ನು ಇವ್ರ ಹತ್ರ ಹೇಳಿದೆ ನಾನು. ಅದೇನಾಗಿದೆ, ಈ ರೋಡ್ ಎಡ್ಜ್ ಉಂಟಲ್ಲ, ರೋಡ್ ಎಡ್ಜಿನಲ್ಲಿ ಓಲ್ಡ್ ರೋಡ್ ಎಡ್ಜಿನಲ್ಲಿ ಮನೆ ಇತ್ತು, ಅಂಗಡಿ ಇತ್ತು, ಅಂಗಡಿ ಕೆಳಗೆ ಮನೆ ಇತ್ತು. ಮತ್ತು ಮಣ್ಣು ಇಲ್ಲಿಂದ ಬಂದು ಇದು ಹೀಗೆ ಹೋಗಿದೆ. ಒಂದನೊಮ್ಮೆ 3 ಬಾಡಿ ಅಥವಾ ಜೀವಂತ ಬಾಡಿ ಒಬ್ಬರದು. ನಾನು ಇವತ್ತಿನ ತನಕ ಅರ್ಜುನ ಸತ್ತಿದಂತ ನಾನಂತೂ ಹೇಳಿಕ್ಕೆ ಬಯಸಿಲ್ಲ. ಯಾಕಂತ ಹೇಳಿದ್ರೆ ಪಾಪ ಅವರು ಆ ಥರ ಪ್ರೇಯರೇ ಆ ಥರ ಮಾಡ್ತಾಯಿದ್ದಾರೆ, ಅವರು ಜೀವಂತ ಇದ್ದಾನಂತೆ. ಅದಕ್ಕೆ ನನ್ನ ಪ್ರಶ್ನೆನೇ ಇಲ್ಲ. ಆದರೆ ನಮಗೇನು ಪ್ರಶ್ನೆ, ಈಗ ಇದು ಗಾಡಿ ಆದರೆ ಒಂದನೊಮ್ಮೆ ಈ 3 ಬಾಡಿಗಳು ಇಲ್ಲಿದ್ದರೆ ಚಾ ಕುಡಿಲಿಕ್ಕೆ ಬಂದವರು ಅಂತ ಹೇಳ್ಕೊಂಡು ಆ ಒಂದು ವಿಚಾರದಲ್ಲಿ ಇವತ್ತು ರಾತ್ರಿ ನಿಮ್ಗೆ ಗೊತ್ತುಂಟು ಮತ್ತೊಂದು ವೆಹಿಕಲನ್ನು ತಂದಿದ್ದೇವೆ. ಅದನ್ನು ತಂದು ಈ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತೇವೆ. ರಾತ್ರಿ ತನಕ ಇದನ್ನು ಕಾರ್ಯಾಚರಣೆನ ಮುಗಿಸಿ ನಾಳೆ ತನಕ ಪ್ರಯತ್ನವನ್ನು ಪಡ್ತೇವೆ. ಲೆಕ್ಚರಿಗೂ ಸಹ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೆ ನಾಳೆ ಇವರಿಗೆ ಸರ್ವಿಸ್
ಏನು ನೀರಿನ ಡೆಪ್ತ್ ಅಪ್ ಟು ಕೊಂಕಣ್ ರೈಲ್ವೆ ಬ್ರಿಡ್ಜ್ ಮತ್ತು ಗಂಗಾವಳಿ ಬ್ರಿಡ್ಜ್ ಹೊಸದಾಗಿ ಆಗಿದ್ದು ಅರ್ಧ ಅಲ್ಲಿ ತನಕ ಎಷ್ಟು ನೀರಿನ ಡೆಪ್ತ್ ಇದೆ ಅಂತ ಹೇಳ್ಕೊಂಡು ಅದನ್ನು ನಾಳೆ ಕಂಡುಹಿಡಿಯಲಿಕ್ಕೆ ಹೇಳಿದ್ದೇನೆ. ಅಂಥದ್ದೇನಾದರೂ ಪೊಸಿಷನ್ ಬಂದರೆ ಸಮುದ್ರದಿಂದ ಅದಕ್ಕೆ ಸಿ ಗೋಯಿಂಗ್ ಯಾರಿರ್ತಾರೆ, ನಮ್ಮ ವೆಸಲ್ ಮಾಸ್ಟರ್ ಮತ್ತು ವೆಸಲ್ ಡ್ರೈವರ್, ವೆಸಲ್ ಇಂಜಿನ್ಸ್ ಎಲ್ಲ ಇರ್ತಾರೆ ತಜ್ಞರು, ಅವ್ರ ಹತ್ರ ಅದನ್ನು ತರಲಿಕ್ಕೆ ಆಗೋದಿದ್ದರೆ ಅದನ್ನು ಸಹ ಪ್ರಯತ್ನ ಪಡ್ತೇನೆ. ಮತ್ತು ಫ್ಲೋಟಿಂಗ್ ಫಂಟೂನ್ ಅಂತೇವೆ, ಅದನ್ನು ಹೇಳಿದ್ದೇನೆ. ಅದು ಸಹ ಫಂಟೂನ್ ಬಂದರೆ ನಾವು ನೀರಲ್ಲಿ ಬಿಟ್ಟರೆ ನಾವು ಮುಂದೆ ಹೋಗಿ ಯಾರಾದರೂ ಡೈವಿಂಗ್ ಮಾಡೋರು ಗೋವಾದಿಂದನೂ ಹೇಳಿದ್ದೇನೆ, ಅವರಿಗೂ ಸಹ ಕರೆಸಿ ನಾವು ಈ ಪ್ರಯತ್ನವನ್ನು ಮಾಡುವ. ನನ್ನ ತಲೆಯಲ್ಲಿ ಇವತ್ತು ಇಷ್ಟೆಲ್ಲ ಮಾತಾಡುವಾಗ ನನಗೇನು ಕಾಣ್ತಾ ಇದೆ, ಚಾಕುಡಿ ಅಂಗಡಿಯಲ್ಲಿ ಅವ್ರು ಕೂತ್ಕೊಂಡು ಅಲ್ಲೇ ಸರಿದಿದ್ದರೆ ಕ್ಯಾಬಿನ್ ಹೋಗಿರಬೇಕು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಆ ಗಾಡಿಯೊಳಗೆ 3 ಜನ ಮಲಗಿಲ್ಲ, ಮಲಗಿದ್ರೆ ಒಬ್ಬನೇ ಮಲಗಿರ್ತಾನೆ ಅರ್ಜುನ್. ನಮ್ಮಿಬ್ಬರು ಆ ಹೋಟೆಲ್ನಲ್ಲೇ ಇದ್ದರು. ಅದಕ್ಕಾಗಿ ಆ ಡೌಟ್ ಕ್ಲಿಯರ್ ಮಾಡಲಿಕ್ಕೆ ಈಗ ನೈಟ್ ನಾನು ಸ್ಟಾರ್ಟ್ ಮಾಡ್ತೇನೆ. ಮತ್ತು ಇದನ್ನು ಸ್ಟಾರ್ಟ್ ಮಾಡಲಿಕ್ಕೆ 2 ಮಷಿನ್ ತಂದಿದ್ದೇನೆ. ಫುಲ್ ನೈಟ್ ನಾನು ಟ್ರೈ ಮಾಡ್ತೇನೆ. ಮಳೆ ಬಂದರೆ ಸ್ಟಾಪ್ ಮಾಡ್ತೀನಿ, ಯಾಕಂತ ಹೇಳಿದ್ರೆ ಮೇಲಿಂದ ಜರುಗಿದ್ರೆ ಪ್ರಾಬ್ಲಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.